ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇದು ಬಂದು ಹಬ್ಬದ ಹಿಂದಿನ ದಿನದ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ಭಾನುವಾರದ ಬೆಳಗ್ಗೆನೇ ಬ್ಲಾಗ್ನ ಶುರು ಮಾಡಿದೆ. ಪ್ರವೀಣ್ ಅವರು ಶಾಪ್ ಓಪನ್ ಮಾಡಬೇಕಾಯ್ತಲ್ಲ, ಇವತ್ತು ಸಂಡೇ, ಹಾಗಾಗಿ ಕಾಫಿ ಕಾಯಿಸ್ಕೊಟ್ಟೆ. ಅವರು ಕುಡಿದು ಹೋದರು. ನಾನು ಕೂಡ ಕಾಫಿ ಕುಡಿದು ನಾಷ್ಟ ಏನು ಮಾಡಲಿ ಅಂತ ಅಂದ್ಕೊಳ್ತಾ ಇದ್ದೆ. ಅಪ್ಪು ಆಲ್ರೆಡಿ ಹಾಲು ಕುಡಿದು ಓಡೋಗ್ಬಿಟ್ಟಿದೆ ನಾವು ನೀಚೆ ಆಟ ಆಡೋದಕ್ಕೆ. ಇವತ್ತು ಮಕ್ಳಿಗೆ ಬೇರೆ ರಜೆ ಅಲ್ವಾ ಸ್ಕೂಲು, ಹಾಗಾಗಿ ಸರಿ ಆಟ ಆಡೋ ಅಷ್ಟೊತ್ತಿಗೆ ಅವ್ನು ಬರೋ ಅಷ್ಟೊತ್ತಿಗೆ ನಾನು ನಾಷ್ಟ ರೆಡಿ ಮಾಡ್ಕೊಂಬಿಟ್ರೆ ಬೇರೆ ಕೆಲಸ ಆರಾಮಾಗಿ ಮಾಡ್ಕೊತೀನಿ. ಹಾಗಾಗಿ ನಾಷ್ಟಕ್ಕೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬೆಳಗ್ಗೆಗೆ ಸ್ವಲ್ಪ ಮಧ್ಯಾಹ್ನಕ್ಕೆ ಆಗೋ ಥರ ಮಾಡ್ಕೊಳ್ತೀನಿ. ಯಾಕಂದರೆ ಇವತ್ತು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ನಾನು. ಕ್ಲೀನ್ ಅಂದರೆ ಕಿಚನ್ ಏನು ಕ್ಲೀನ್ ಮಾಡೋ ಹಾಗಿಲ್ಲ, ಜಸ್ಟು ಹಾಲು ಮತ್ತು ರೂಮ್ಗಳು ಮತ್ತು ಕ್ಲೀನ್ ಮಾಡ್ಕೊಳ್ತೀನಿ. ದೇವ್ರ ಮನೆ ನಾಳೆ ಕ್ಲೀನ್ ಮಾಡ್ಕೊಳ್ತೀನಿ. ಯಾಕಂದರೆ ಇಲ್ಲಾಂದರೆ ನನಗೆ ಮನಸ್ಸು ತಡೆಯಲ್ಲ. ನಾಳೆ ಪೂಜೆ ಮಾಡ್ಬೇಕಾದ್ರೆ ಅಯ್ಯೋ ಅದನ್ನು ಕ್ಲೀನ್ ಮಾಡಿಲ್ಲ, ಇದನ್ನು ಕ್ಲೀನ್ ಮಾಡಿಲ್ಲ ಅಂತಲೇ ಅನ್ಕೊತಾ ಇರ್ತೀನಿ. ಅದಕ್ಕೆ ಹಾಗಾಗಿ ಸ್ವಲ್ಪ ನಾನು ಹೋದ್ವಾರ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ದೆ, ಇನ್ನೊಂದು ಸರ್ತಿ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಅಷ್ಟೇ. ಹಾಗೆ ನಾನಿಲ್ಲಿ ಶಾವಿಗೆ ತೊಗೊಂಡಿದ್ದೀನಿ. ಇದು ಬಂದು ಸಣ್ಣ ಶಾವಿಗೆ, ನೀವು ನೋಡ್ಬೋದು. ನೀವೇನಾದರೂ ದೊಡ್ಡ ಶಾವಿಗೆ ಏನಾದರೂ ತೊಗೊಂಡ್ರೆ ಅದನ್ನು ನೀರಲ್ಲಿ ಹಾಕಿ ಬೇಯಿಸಿ, ಅವಾಗ ಚೆನ್ನಾಗಿ ಬರುತ್ತೆ. ಇದು ಜಸ್ಟ್ ಸಣ್ಣ ಶಾವಿಗೆ ಆಗಿರೋದ್ರಿಂದ ನಾನು ಹುರ್ಕೊತೀನಿ ಅಷ್ಟೇ. ನನಗೆ ಯಾವ ರೀತಿ ಬರುತ್ತೋ ಶಾವಿಗೆ ಉಪ್ಪಿಟ್ಟನ್ನ ಮಾಡೋದು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ತುಂಬ ಡಿಫ್ರೆಂಟಾಗಿ ನಾನೇನು ಮಾಡೋದಿಲ್ಲ, ಹಾಗಾಗಿ ಹೇಳಿದೆ. ಹಾಗೆ ಶಾವಿಗೆ ಉಪ್ಪಿಟ್ಟಿಗೆ ನಾವು ತರಕಾರಿಗಳ್ನೂ ಕೂಡ ಸೇರಿಸ್ಕೊಳ್ಬೋದು. ಆದರೆ ನಾನಿಲ್ಲಿ ಕ್ಯಾರೆಟ್ ಮಾತ್ರನೇ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಪ್ಪುಗೂ ಕೂಡ ನಾನು ಇದೇ ಬ್ರೇಕ್ಫಾಸ್ಟ್ನ ಕೊಡ್ತೀನಿ. ಸ್ವಲ್ಪ ಕ್ಯಾರೆಟ್ ಇದ್ದರೆ ಅವನಿಗೆ ಸ್ಮ್ಯಾಶ್ ಮಾಡಿ ತಿನ್ನಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ಯಾರೆಟ್ ಮಾತ್ರನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆಗೂ ಕೂಡ ಎಲ್ಲ ಹೆಚ್ಚಿಟ್ಕೊಂಡು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಹಾಕ್ಕೊಂಡು ಈರುಳ್ಳಿ ಆಮೇಲೆ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಹೆಚ್ಚಿಟ್ಟಿರುವಂತಹ ಕ್ಯಾರೆಟ್ನ ಹಾಕ್ಕೊಂಡು ಅದಕ್ಕೆ 1 ಗ್ಲಾಸಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಬೇಯೋದಕ್ಕೆ ಬಿಡಬೇಕು. ಅದು ಕಂಪ್ಲೀಟಾಗಿ ಬೇಯಬೇಕು. ಆ ಕ್ಯಾರೆಟ್ ಏನಿದೆ ಅದು ಎಲ್ಗೋಗಿದೆ ಅದಕ್ಕೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡ್ ಬಂದ. ಯಾಕೆ? ಏನ್ ಬೇಕು ಇವಾಗ? ಏನ್ ಬೇಕು? ಏನ್ ಬೇಕಲ್ಲಿ? ನೋ 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 ನೋ. Come on. ಈಚೆ ಮೆರೆಯಕ್ ಹೋಗಿರೋದು, ಇವಾಗ ಬಂದಿರೋದು. ಬಿದ್ದವನೆ, ಬಿದ್ದು ಕಾಲೆಲ್ಲ ಗಾಯ ಮಾಡ್ಕೊಂಡು ಅನ್ಕೊಂಡು ಬಂದಿರೋದು. ಗಾಯ ಅಂದ್ರೆ ತುಂಬಾ ಗಾಯ ಏನಿಲ್ಲ, ಜಸ್ಟ್ ಮಣ್ಣು ಅಂಟ್ಕೊಂಡೈತೆ ಅಷ್ಟೇ. ಅಮ್ಮ ಅಂತ ಬಂದವನೆ. ಹೆಂಗಪ್ಪ ಬಂದಿದ್ದೆ? ಅಮ್ಮ ಎಲ್ಲ ಬರೀ ಇಂತಾನೆ ಕೆಲಸ ಮಾಡೋದಿಲ್ಲ. ಅಯ್ಯೋ. ಕ್ಯಾರೆಟ್ ಎಲ್ಲ ಬೆಂದ ಮೇಲೆ ಇವಾಗ ನಾನು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇನ್ನೊಂದು ಸತಿ ಅದಕ್ಕೆ ಒಂದು 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ. ಟೋಟಲಿ 3 ಗ್ಲಾಸ್ ಆಯಿತು. ಹಾಕಿ ಒಂದು ತಟ್ಟೆ ಮುಚ್ಚಿ ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ನೀವು ಬೇಕಾದ್ರೆ ಇಲ್ಲಿ ಅರಿಶಿನ ಕೂಡ ಹಾಕ್ಕೊಬೋದು. ನಾನು ಅರಿಶಿನ ಹಾಕ್ಕೊಂಡಿಲ್ಲ. ಹಾಗೆ ನೀವು ಲೈಟಿಂಗ್ಸ್ ಬಗ್ಗೆ ಕೇಳ್ತಾ ಇದ್ರಿ, ಸ್ಟ್ರಿಪ್ ಲೈಟ್ ಎಲ್ಲಿ ತೊಗೊಂಡ್ರೆ ಅದ್ರ ಲಿಂಕ್ ಹಾಕಿ ಅಂತ ಕೇಳ್ತಾ ಇದ್ರಿ. ಅದ್ರ ಲಿಂಕ್ ಹುಡುಕ್ತಾ ಇದ್ದೀನಿ ನಾನು, ಸಿಗ್ತಾ ಇಲ್ಲ. ಈ ವಿಡಿಯೋದಲ್ಲಿ ನಾನು ಆದರೆ ಹುಡುಕ್ಬಿಟ್ಟು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಹಾಗೆ ಇನ್ನೊಬ್ಬರು ಇದ್ರದ್ದು ಕೂಡ ಲಿಂಕ್ನ ಕೇಳ್ತಾ ಇದ್ರಿ. ಇದು 4 ಇದು ತುಂಬ 1.5 months ಆಯಿತು ಅಂತ ಅನಿಸುತ್ತೆ ನಾನು ತೊಗೊಂಡು. ಇನ್ನೂ ಸ್ವಲ್ಪ ಅರ್ಧ ಇಷ್ಟೇ ಇರೋದು. ಆಲ್ರೆಡಿ ಇಷ್ಟು ಖಾಲಿ ಮಾಡಿಬಿಟ್ಟಿದ್ದೀನಿ. ಇದ್ರ ಲಿಂಕ್ನ ಕೇಳ್ತಾ ಇದ್ರಿ.
ಇದು ಲಿಂಕು ನಾನು ಹುಡುಕ್ತೆ ಸಿಗಲಿಲ್ಲ. ಸೊ ಇವತ್ತು ಕೂಡ ಹುಡುಕ್ತೀನಿ, ಈ ವಿಡಿಯೋದಲ್ಲಿ ಆದರೆ ಅಟ್ಯಾಚ್ ಮಾಡಿರ್ತೀನಿ ಲಿಂಕ್ನ, ಚೆಕ್ ಮಾಡ್ಬೋದು. ಹಾಗೆ ನಿನ್ನೆ ವಿಡಿಯೋದಲ್ಲಿ ಕಿಚನ್ ಟೂರಲ್ಲಿ ತುಂಬ ಜನನೇ ಇಷ್ಟಪಟ್ಟು ನನಗೆ ವಿಶ್ ಮಾಡಿದ್ದೀರಾ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ. ಹಾಗೆ ಪ್ರಾಡಕ್ಟ್ ಲಿಂಕ್ಸ್ನ ಕೇಳಿದ್ದೀರಾ. ನಾನು ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನ ಹಾಕಿದ್ದೀನಿ, ಬೇಕಾದ್ರೆ ಇದರಲ್ಲೂ ಕೂಡ ನಾನು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಹಾಗೆ ತುಂಬ ಜನನೇ ಇಷ್ಟಪಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳಿ. ಹಾಗೆ ಶಾವಿಗೆ ಉಪ್ಪಿಟ್ಟು ಕರೆಕ್ಟಾಗಿ ಹದವಾಗಿ ಬೆಂದಿತ್ತು. ನಾನು ಹಾಗಾಗಿ ಆಫ್ ಮಾಡಿಬಿಟ್ಟು ಬಂದೆ. ಅಪ್ಪನ ಕರ್ಕೊಂಡು ಹೋಗೋಣ ಅಂತ ಅವನು ಅವ್ರ ತಂದೆ ಜೊತೆ ಈಚೆ ಹಸು ಕಟ್ಟಾಗ್ತಾಯಿದ್ರೆ ಅವನು ಕೂಡ ಓಡಿ ಬಂದಿದ್ದ. ಈ ಥರ ಆಗುತ್ತೆ ಆವಾಗವಾಗ, ನಾನು ಎತ್ಕೊಂಡಿಲ್ಲ ಅಂದರೆ ಅವರೇ ನೋಡ್ಕೊಳ್ತಾ ಇರ್ತಾರೆ. ಹಾಗೆ ಇವಾಗ ಕರೆಕ್ಟಾಗಿ ಹದವಾಗಿ ನಾನು ಶಾವಿಗೆ ಉಪ್ಪಿಟ್ಟನ್ನ ಮಾಡಿದ್ದೆ, ಖಾರವಾಗೇ ಇತ್ತು. ಇವಾಗ ನಾನು ಪ್ರವೀಣ್ ಅವ್ರಿಗೂ ಕೂಡ ಹಾಕ್ಕೊಟ್ಟು ಇವಾಗ ಅಪ್ಪಗೂ ಕೂಡ ತಿನ್ನಿಸ್ತಾ ಇದ್ದೆ. ಅವ್ರ ತಂದೆ ಜೊತೆನೇ ನಾನು ಅವ್ರಿಗೆ ತಿನ್ನಿಸಿದ್ರೆ ಅವನು ತಿಂತಾನೆ, ಇಲ್ಲ ಅಂದರೆ ಹಠ ಮಾಡ್ತಾನೆ, ಈಚೆ ಕರ್ಕೊಂಡು ಹೋಗು, ಅಲ್ಲಿ ತಿನ್ನಿಸು, ಇಲ್ಲಿ ತಿನ್ನಿಸು ಅಂತ ಹೇಳ್ತಾನೆ. ಹಾಗಾಗಿ ನೋಡ್ಬೋದು ನೀವು, ಶಾವಿಗೆ ಈ ಥರ ಚೆನ್ನಾಗಿ ರೆಡಿಯಾಗಿದೆ. ನೀವು ಬೇಕಾದ್ರೆ ಅರಿಶಿನ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಅರಿಶಿನ ಸ್ಕಿಪ್ ಮಾಡಿದ್ದೀನಿ. ಹಾಗೆ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾನು ನೆನ್ನೆನೇ ಬಟ್ಟೆಗಳನ್ನೆಲ್ಲ ಒಗೆದಾಕಿದ್ದೆ, ಅದನ್ನು ಕೂಡ ತೊಗೊಂಡು ಬರೋಕ್ಕೆ ಟೆರೆಸ್ ಮೇಲೆ ಹೋಗಿ ತೊಗೊಂಬಂದೆ. ತೊಗೊಂಡು ಬಂದ ಮೇಲೆ ಅಪ್ಪುಗೆ ಸ್ನಾನ ಮಾಡಿಸಿ ಅವನ್ನ ಮಲಗಿಸ್ಬೇಕು, 11:15 ಆಗಿದೆ. ಹಾಗಾಗಿ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಅವ್ನಿಗೆ ಇವಾಗ ನೋಡ್ಬೋದು ಈ ಥರ ಜುಟ್ಟನ್ನ ಹಾಕ್ತಾಯಿದ್ದೀನಿ. ನಿನ್ನೆ ಅಂದರೆ ಅಮ್ಮನ ಮನೆಗೆ ಹೋಗಿ ಬಂದಾಗಿದ್ದನು ಅವ್ನಿಗೆ ಅದೇನೋ ಇಷ್ಟ ಆಗ್ಬಿಟ್ಟಿದೆ. ಅದನ್ನು ನೋಡಿದ ತಕ್ಷಣ ಕಿರ್ಚಾಡೋದು, ಹೂ ಅನ್ನೋದು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಅದು 5 ನಿಮಿಷವೂ ಇರೋದಿಲ್ಲ. ಅವಾಗ ಹಾಕಿರ್ತೀನಿ, ಅಲ್ಲೇ ತಕ್ಷಣವೇ ಏನಾದರೂ ಒದ್ದಾಡಿ ಎಲ್ಲಾದರೂ ಓಡಾಡಿ ಅದನ್ನು ಕಿತ್ಕೊಂಡ್ಬಿಟ್ಟಿರ್ತಾನೆ. ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಟೈಟಾಗೂ ಹಾಕಿರಲ್ಲ, ಸ್ವಲ್ಪ ಲೂಸಾಗಿ ಹಾಕಿರ್ತೀನಲ್ವ, ಅದಕ್ಕೋಸ್ಕರ ಕೈಗೆ ಬಂದುಬಿಡುತ್ತೆ. ಹೀಗೆ ಅವನ್ನ ಈ ಥರ ಸುಧಾರಿಸಿ ಮಾತಾಡಿಸಿ ಅಳತೆ ಹೊಡೆದು ಆಮೇಲೆ ಅವನ್ನ ಕರ್ಕೊಂಡೋಗಿ ನಾನೇ ಮಲಗಿಸ್ಬೇಕು. ನಾನು ಪಕ್ಕದಲ್ಲಿಲ್ಲ ಅಂದರೆ ಅವನು ಮಲಗೋದೇ ಇಲ್ಲ, ಆಟ ಮಾಡ್ತಾನೆ ಅಂತಲೇ ಹೇಳ್ಬೋದು. ಈ ಥರ ಹಾಡು ಹೇಳಿ ಮಲಗಿಸ್ತಾ ಇದ್ದರೆ ಅವನು ಲೈಟಾಗಿ ಹಾಗೇ ನಿದ್ದೆ ಕೂಡ ಮಾಡೋಕ್ಕೆ ಶುರು ಮಾಡಿಬಿಟ್ಟ ಅವನು. ಸೊ ಫೈನಲಿ ಅಪ್ಪು ಮಲಗಿದ್ದಾನೆ. ಇವಾಗ ನಾನು ಸಣ್ಣ ಪುಟ್ಟ ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಬಿಡ್ಬಿಡಬೇಕು ಸಂಜೆ ಮೇಲೆ. ಯಾಕಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಪೂಜೆ ಕೂಡ ಮಾಡಬೇಕು. ಏನು ಅಂದರೆ ಕಳಶ ಏನು ಎತ್ತಲ್ಲ, ನಾಳೆ ಎತ್ತಿ ಪೂಜೆ ಮಾಡ್ತೀನಿ. ಇವತ್ತು ಜಸ್ಟ್ ವಾರ ಬಿಡಬಾರ್ದಲ್ವ, ಹಾಗಾಗಿ ಪೂಜೆನ ಮಾಡ್ಕೊಳ್ತೀನಿ. ಅದಕ್ಕೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಜಾಸ್ತಿ ಏನು ಕ್ಲೀನಿಂಗ್ ಇಲ್ಲ, ಸ್ವಲ್ಪ ಲೈಟಾಗಿದೆ ಅಷ್ಟೇ. ಹೇಗೆ ನೀವು ಅಪ್ಪನ ಇಟ್ಕೊಂಡು ಮನೆ ಕೆಲಸ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು ಕಿಚನ್ ಮೇಕೋವರಲ್ಲಿ. ಅಷ್ಟು ತನಕ ಎಲ್ಲಿರ್ತಾನೆ ನೀವು ಮಾಡಬೇಕಾದ್ರೆ, ಅಡುಗೆ ಕೆಲಸ ಎಲ್ಲ ಮಾಡಬೇಕಾದ್ರೆ ಎಲ್ಲಿರ್ತಾನೆ ಅಂತ ಕೇಳಿದ್ರಿ. ಹೀಗೇ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಆವಾಗ ಒಂದು 3 ಅವರ್ ಆದರೆ ಅವನು ಎದ್ದೇಳೋದಿಲ್ಲ, ಯಾಕಂದರೆ ಚೆನ್ನಾಗಿ ಸ್ನಾನ ಮಾಡಿರ್ತಾನಲ್ಲ ಬಿಸಿನೀರಲ್ಲಿ, ಹಾಗಾಗಿ ಮಲ್ಕೊಂಡಿರ್ತಾನೆ. ಆ 3 ಅವರ್ ಗ್ಯಾಪಲ್ಲಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸನ ಮುಗಿಸ್ಕೊಳ್ತೀನಿ. ಅವನು ಎದ್ದ ಮೇಲೆ ಅವ್ನಿಗೇನೋ ಸ್ವಲ್ಪ ತಿನ್ನಿಸ್ಬಿಟ್ಟು ತಿರ್ಗಿ ಅವ್ನು ಆಟಾಡೋಕ್ಕೆ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಏನಾದರೂ ಇದ್ದರೆ ಅದನ್ನು ಮಾಡ್ಕೊಳ್ತೀನಿ. ಹೀಗೆ ಅಪ್ಪುಗೆ 11:30 ಅಷ್ಟೊತ್ತಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರೆ ಒಂದು 3 ಅವರ್ ಅವನು ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಯಾಕಂದರೆ ಬಿಸಿ ಬಿಸಿ ನೀರು ಮೈ ಮೇಲೆ ಬಿದ್ದಿರುತ್ತಲ್ಲ. ಹಾಗಾಗಿ ಇವಾಗ ನಾನು ಮನೆ ಕೆಲಸನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅವನು ಎದ್ದರೆ ಆಗೋದಿಲ್ಲ, ಅದಕ್ಕೋಸ್ಕರ ಬಟ್ಟೆ ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲ ಮಡಚಿಟ್ಟು ಬೀರುಗೆ ಅವ್ರವ್ರ ಜಾಗದಲ್ಲೆಲ್ಲ ಎತ್ತಿಡ್ತಾ ಇದ್ದೆ. ಬೀರು ಎಲ್ಲ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ, ಅದನ್ನು ಕೂಡ ಕ್ಲೀನ್ ಮಾಡಬೇಕು ನಾನು. ಅಂದರೆ ಒಂದು ವಾರಕ್ಕಿಂತ ಮುಂಚೆನೇ ನಾನೆಲ್ಲ ಆಲ್ಮೋಸ್ಟ್ ಧೂಳೆಲ್ಲ ಹೊಡ್ಕೊಂಡಿದ್ದೆ. ಆದರೂ ತಿರ್ಗಾ ಜಾಡ್ ಬಂದಿತ್ತು ಮನೇಲಿ. ಯಾಕಂದರೆ ರೋಡ್ ಮನೆ ಇರೋದ್ರಿಂದ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ವಾರನೂ ನಾನು ಕ್ಲೀನ್ ಮಾಡ್ಕೊಳ್ಬೇಕು. ಹಾಗಾಗಿ ಜಾಡೆಲ್ಲ ಹೊಡೆದು ಕಿಟಕಿ ಕೂಡ ಎಲ್ಲನೂ ಒರೆಸ್ಕೊಂಡೆ ನಾನು. ಕಿಟಕಿ ಎಲ್ಲ ಒರೆಸ್ಕೊಂಡು ಅದಕ್ಕೆ ನಾನು ಒಂದು ಪ್ಲ್ಯಾಂಟ್ನ ತರಿಸಿದ್ದೆ ಅಲ್ವಾ, ಡೆಕೋರ್ದು. ಹಂಗೇ ನಾನು ಅದನ್ನು ಕೂಡ ಒಂದೊಂದೇ ಮಾಡ್ಕೊಳ್ತಾ ಇದ್ದೆ. ಹಾಗೆ ತುಂಬ ಜನ ಕೇಳಿದ್ರಿ, ಯಾಕೆ ಹೋಮ್ ಟೂರ್ ಮಾಡ್ತಾಯಿಲ್ಲ, ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾಯಿದ್ರಿ. ನನಗೆ ಹೋಮ್ ಟೂರ್ ಮಾಡೋದು ಏನೂ ದೊಡ್ಡ ವಿಷಯ ಅಲ್ಲ. ಆದರೆ ನಮ್ಮದು ಬಂದು ಹಳ್ಳೀಲಿ ಒಂದು ಪುಟ್ಟ ಮನೆ ನಮ್ಮದೂ. ಅಂದರೆ ಫರ್ನಿಚರ್ ಆಗಲಿ, ತುಂಬ ಇಂಟೀರಿಯರ್ ಆಗಲಿ ಯಾವುದೂ ಇಲ್ಲ. ಒಂದು ಹಾಲು, ಅದರಲ್ಲಿ ಸಣ್ಣ ಪುಟ್ಟ ಐಟಮ್ಸ್ ಮಾತ್ರ ನಾವು ಇಟ್ಕೊಂಡಿರೋದು. ಆಮೇಲೆ ನಾನು ಹೋಮ್ ಟೂರ್ ಮಾಡಿ ಇದೆಲ್ಲ ಒಂದು ಹೋಮ್ ಟೂರಾ ಅಂತ ಯಾರಾದರೂ ಅಂದ್ಬಿಡ್ತಾರೇನೋ, ಕಮೆಂಟ್ಸ್ಗಳು ಮಾಡಿಬಿಡ್ತಾರೇನೋ ಅಂತ ಸ್ವಲ್ಪ ಭಯ ಶುರು ಆಗಿಬಿಟ್ಟಿದೆ ನನಗೆ. ಹಾಗಾಗಿ ಡಿಲೇ ಮಾಡ್ತಾಯಿದ್ದೀನಿ. ಅದು ತುಂಬ ಜನನೇ ಕೇಳ್ತಾಯಿದ್ದೀರ, ಇಲ್ಲ ಹೋಮ್ ಟೂರ್ ಮಾಡಿ ಅಂತ.
ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಹೋಮ್ ಟೂರ್ ಮಾಡಬೇಕಾ ಏನು ಬೇಡವಾ ಅಂತ. ಯಾಕಂದರೆ ನನಗೆ ಸ್ವಲ್ಪ ಭಯ ಇದೆ. ಯಾಕೆಂದರೆ ನಮಗೆ ಆ ಮನೆ ಹೆಂಗಿದ್ರೂ ನಮಗಿಷ್ಟ ಆಗುತ್ತೆ. ಆದರೆ ನೋಡೋರ್ಗೆ ಅದು ಹೇಗೆ ಕಾಣಿಸುತ್ತೆ ಅಲ್ವಾ, ಏನು ದೊಡ್ಡ ಮನೆನ ಇವ್ರು ಹೋಮ್ ಟೂರ್ ಮಾಡೋಕ್ಕೆ ಅಂತೆಲ್ಲ ಅಂದ್ಬಿಡ್ತಾರೆ. ಅದು ನನಗೆ ಹರ್ಟ್ ಆಗುತ್ತೆ. ನಮ್ಮ ಬಗ್ಗೆ ಏನು ಅಂದ್ಕೊಂಡ್ರು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಾವಿರೋ ಮನೆ, ಇರೋ ಜಾಗದ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಹಾಗಾಗಿ ನಾನು ಇನ್ನೊಂದು ವಾರ ಬಿಟ್ಕೊಂಡು ನಾನು ನೋಡಿ ಆಮೇಲೆ ನಾನು ಹೋಮ್ ಟೂರ್ನ ಮಾಡ್ತೀನಿ. ಖಂಡಿತವಾಗ್ಲೂ ಮಾಡಲ್ಲ ಅಂತ ಏನಿಲ್ಲ. ಹಾಗೆ ಇವಾಗ ನಾನು ಒಂದಿಷ್ಟು ಡೆಕೋರ್ ಐಟಮ್ಸ್ ಎಲ್ಲ ತಂದಿದ್ದೆ, ಅದನ್ನೆಲ್ಲ ನಾನು ನೀಟಾಗಿ ರೆಡಿ ಮಾಡ್ತಾಯಿದ್ದೆ. ನೀವು ಆ ಸ್ಟ್ರಿಪ್ ಲೈಟ್ ನೋಡ್ಬೋದು. ನಾನು ಫಸ್ಟ್ ಕಿಚನ್ಗೆ ಅಂತ ತರಿಸಿದ್ದು ಅದು ಅರ್ಧ ಆಯಿತು ಅಂತ ಅದು ಹಾಲ್ಗೆ ಹಾಕ್ಬಿಟ್ಟಿದ್ದೆ. ಹಾಗೆ ಇದೆಲ್ಲ ವಾಲ್ ಸ್ಟಿಕ್ಕರ್ಸು. ಒಂಥರ ಎಲ್ಲರೂ ಬೈತಾಯಿದ್ರು, ಪ್ರವೀಣ್ ಅವ್ರು ಏನು ಚಿಕ್ಕ ಮಗುನ ಇದನ್ನೆಲ್ಲ ಅಂಟಿಸ್ತಾ ಇದೆಯಾ ಅಂತ. ನನಗೆ ಗೊತ್ತಿಲ್ಲ, ಮನೆಯೆಲ್ಲ ಒಂದು ಪಾಸಿಟಿವ್ ವೈಬ್ಸ್ ಇರಬೇಕು ಅಂದರೆ ನಮ್ಮ ಸುತ್ತಲೂ ಎಲ್ಲ ಚೆನ್ನಾಗಿರಬೇಕು, ಅವೆಲ್ಲ ನಮಗೂ ನೆಮ್ಮದಿ ಅಂತ. ಅದಕ್ಕೋಸ್ಕರ ಈ ಥರದ್ದೆಲ್ಲ ಕ್ಯೂಟಾಗಿರೋದೆಲ್ಲ ತರಿಸಿ ನಾನು ಅಂಟಿಸಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನೋ ಒಂಥರ ಹೊಸ ಮನೇಲಿರೋ ಥರನೂ ಅನ್ನಿಸ್ತಾ ಇತ್ತು ನನಗೆ. ಕೆಲಸ ಎಲ್ಲ ಮುಗೀತು. ಸ್ವಲ್ಪ ಬೇಳೆ ಸಾಂಬಾರಿಗೆ ಎಲ್ಲ ಕುಕ್ಕರಲ್ಲಿ ಬೇಯಿಸೋಕೆ ಇಟ್ಟಿದ್ದೀನಿ. ಬೇಳೆ, ಟೊಮೊಟೊ, ಈರುಳ್ಳಿ ಎಲ್ಲ. ಅಪ್ಪು ಇನ್ನೂ ಎದ್ದಿಲ್ಲ, ಮಲಗೆ ಇದ್ದಾನೆ. ಅವ್ನು ಮಲಗಿದ್ದಾನೆ. ಹಾಗೆ ನಾಳೆ ಸಂಕ್ರಾಂತಿಗೆ ಬೇರೆ ಕಬ್ಬು ಇದನ್ನೆಲ್ಲ ತರಕ್ಕೆ ಹೇಳಿದೆ, ತಂದಿದ್ದಾರೆ. ಅದನ್ನು ದೇವ್ರ ಪೂಜೆಗೆ ಹೂವು ತಂದಿದ್ದಾರೆ, ಹಾಗೆ ಕಬ್ಬು. ಹಾಗೆ ಇದರಲ್ಲಿ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಪ್ರವೀಣ್ ಅವ್ರು ಇಷ್ಟು ಐಟಮ್ಸ್ ತೊಗೊಂಡು ಬಂದಿದ್ದರು. ಅವರೆಕಾಯಿ ಎಲ್ಲ ಎತ್ತಿಡ್ತಾಯಿದ್ದೆ, ಯಾಕಂದರೆ ನೀರೆಲ್ಲ ಸೇರ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲ ಒಂದು ಮರಕ್ಕೆ ಹಾಕಿ ಎತ್ತಿಟ್ರೆ ನಾನು ಆಮೇಲೆ ಅದನ್ನೆಲ್ಲ ಸುಲಿದು ಎತ್ತಿಟ್ಕೊಬೋದು ಅಂತ ಎಲ್ಲನೂ ನೀಟಾಗಿ ನೋಡ್ತಾ ಇದ್ದೆ. ಜಸ್ಟ್ ಇಷ್ಟೇ. ಆಮೇಲೆ ಸ್ವಲ್ಪ ಐಟಮ್ಸ್ ಎಲ್ಲ ತರಿಸ್ಬೇಕಾಯ್ತು, ಅದು ಆಮೇಲೆ ತರಿಸ್ಕೊಂಡೆ ನಾನು. ಸದ್ಯಕ್ಕೆ ಇಷ್ಟು ಮಾತ್ರ. ಫಸ್ಟು ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ತುಂಬಾ ಹೊಟ್ಟೆ ಹಸಿತಾಯಿತ್ತು. ಹಾಗಾಗಿ ಅದನ್ನೆಲ್ಲ ಹಂಗೆ ಎಲ್ಲ ಎತ್ತಿಟ್ಟೆ. ಮನೆಯಲ್ಲೇ ಎಳ್ಳು ಬೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಲ್ಲ ತರಿಸ್ದೆ. ಅವ್ರು ನೋಡಿದ್ರೆ ಆಲ್ರೆಡಿ ಒಂದು ಪ್ಯಾಕೆಟ್ ತಂದುಬಿಟ್ಟಿದ್ದಾರೆ. ಎಳ್ಳು ಬೆಲ್ಲ ಫುಲ್ಲು ಕಂಪ್ಲೀಟ್ ಮಿಕ್ಸ್ ಬರುತ್ತಲ್ಲ, ಅದನ್ನೇ ತಂದುಬಿಟ್ಟಿದ್ದಾರೆ. ನಾನೇನು ಮಾಡೋಕ್ಕೆ ಹೋಗಲ್ಲ, ಬೆಲ್ಲ ಎತ್ತಿಕ್ತೀನಿ, ಏನಕ್ಕಾದರೂ ಬೇಕಾಗುತ್ತೆ. ನಮ್ಮ ಮನೇಲಿ ಯಾರೂ ಜಾಸ್ತಿ ಯಾರೂ ತಿನ್ನಲ್ಲ. ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಂತಾರೆ. ಸುಮ್ಮನೆ ಒಂದು ಪ್ಯಾಕೆಟ್ ತಂದಿದ್ದಾರೆ, ಸಾಕಾಗುತ್ತೆ. ಸ್ವಲ್ಪ ದೇವ್ರ ಮುಂದೆ, ಆಮೇಲೆ ನಮ್ಮ ಹಸುಗಳಿಗೆ ನಾವೊಂದು ಸ್ವಲ್ಪ ಅಷ್ಟೇ ತಿನ್ನೋದು. ಹಾಗಾಗಿ ಸಾಕಾಗುತ್ತೆ. ನಾನೇನು ಮನೇಲಿ ಮಾಡ್ಕೊಳ್ಳಲ್ಲ. ಮನೇಲಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಕೊಬ್ಬರಿ ಎಲ್ಲ ಇತ್ತು, ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ನೋಡಿದ್ರೆ ತಂದುಬಿಟ್ಟಿದ್ದಾರೆ. ಇವಾಗ ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಊಟ ಮಾಡಿಬಿಟ್ಟು ಆಮೇಲೆ ಅವರೆಕಾಯಿನೆಲ್ಲ ಸುಲಿದು ಡಿವೈಡ್ ಮಾಡ್ಕೊತೀನಿ. ಸ್ವಲ್ಪ ಬೇಯಿಸೋದಕ್ಕೆ, ಇನ್ನೊಂದು ಸ್ವಲ್ಪ ಸಾಂಬಾರಿಗೆ. ನಾಳೆ ಹೆಂಗೋ ಬೆಳಗ್ಗೆ ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡ್ತೀನಿ. ಮಧ್ಯಾಹ್ನಕ್ಕೆ ಬೇಕಲ್ಲ ಸಾಂಬಾರು. ಅದಕ್ಕೆ ಅವರೆಕಾಯಿ ಸೀಸನ್ ಇದ್ದಾಗ ಸಾಂಬಾರು, ದೋಸೆಗೆ ಕೂಟು ಥರ ಎಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಅರ್ಧ ಬೇಯಿಸೋಕ್ಕೆ ಅಂತ ಇಟ್ಬಿಡ್ತೀನಿ, ಇನ್ನು ಅರ್ಧ ನಾನು ಮಾಮೂಲಿ ಸಾಂಬಾರಿಗೆ ಅಂತ ಇಟ್ಬಿಡ್ತೀನಿ. ಇವಾಗ ಸ್ವಲ್ಪ ತಂದಿದ್ದಾರಲ್ವೆಲ್ಲ ನೀರು ಥರ ಇದೆ, ಅದನ್ನು ಎತ್ತಿಕ್ಬಿಡ್ತೀನಿ ಫಸ್ಟು. ಊಟ ಎಲ್ಲ ಮುಗಿಸ್ದೆ. ಅಪ್ಪು ಇನ್ನೂ ಮಲಗಿದ್ದ. ಹಾಗಾಗಿ ನಂಗೆ ಟೈಮ್ ಇದೆ ಅಂದ್ಕೊಂಡು ಅವರೆಕಾಯಿನ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೆ. ಯಾಕೆ ಸಪ್ರೇಟ್ ಅಂದರೆ ಸ್ವಲ್ಪ ಬೇಯಿಸೋದಕ್ಕೆ, ಇನ್ನು ಸ್ವಲ್ಪ ಕಾಳು ಸುಲಿದು ನೆನೆಸಿ, ಅಂದರೆ ಬೇಳೆ ಅಂದರೆ ಸಾಂಬಾರು ಮಾಡ್ತಾರೆ ಅಲ್ವಾ, ಅದನ್ನು ಸಾಂಬಾರು ಮಾಡೋಣ ಅಂತ. ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಯಾರೂ ತಿನ್ನಲ್ಲ. ಹಾಗಾಗಿ ಸ್ವಲ್ಪ ಅರ್ಧ ಮಾಡಿಕೊಂಡು ನಾನು ಕಾಳೆಲ್ಲ ಸುಲಿದು ನೀರು ಹಾಕಿ ನೆನೆಸಿ ಇಟ್ಟಿದ್ದೀನಿ. ಇವಾಗ ನಾನು ಸಂಜೆ ಫ್ರೆಶ್ ಅಪ್ ಆಗಿ ನಾನು ಕೂಡ ವಾರ ಅಂದರೆ ಬಿಡೋ ಹಾಗೆ ಇಲ್ಲ. ಹಾಗಾಗಿ ಪೂಜೆನೂ ಕೂಡ ಮುಗಿಸ್ಕೊಂಡೆ ಆವಾಗಲೇ. ಆ ಪೂಜೆ ಎಲ್ಲ ಇವಾಗ ಮುಗೀತು. ಅಪ್ಪು ಈಚೆ ಹೋಗಿದ್ದಾನೆ ಅವ್ರ ಅಣ್ಣಂದಿರ ಜೊತೆ. ಅವನು ಒಳಗೆ ಬಂದಿಲ್ಲ ಇವತ್ತು. ಆಟ ಅಂತ ಇದ್ಬಿಟ್ಟಿದ್ದಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಪೂಜೆ ಎಲ್ಲ ಮುಗಿಸ್ದೆ. ನನಗೆ ನಾಳೆ ಸ್ವಲ್ಪ ಒಂದಿಷ್ಟು ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಬೇಕು ನಾಳೆಗೆ. ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಬೆಳಗ್ಗೆಯಿಂದ. ಸೊ ಹಾಗಾಗಿ ಅದೇನು ಟೆನ್ಷನ್ ಇಲ್ಲ. ಸೊ ನಾಳೆ ಸ್ವಲ್ಪ ನಾನು ಈ ಕಡಲೆಕಾಯಿ ಬೇಯಿಸೋದು, ಅವರೆಕಾಯಿ ಬೇಯಿಸೋದು, ಅವರೆಕಾಯಿ ಕಾಳನ್ನೆಲ್ಲ ಸುಲಿದು ಇಟ್ಟಿದ್ದೀನಿ, ಅದನ್ನ ಇತ್ತಿಕ್ಬೇಕು, ಆಮೇಲೆ ಇತ್ತಿಕ್ತೀನಿ. ಇವಾಗ ಸ್ವಲ್ಪ ನನ್ನ ಸ್ಯಾರಿನ ಪಿನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಈ ಥರ ಹಬ್ಬಗಳಲ್ಲೆಲ್ಲ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದು ತುಂಬಾ ಇಷ್ಟ. ಸ್ಯಾರಿ, ಡ್ರೆಸ್ಸಸ್ ಈ ಥರ ಎಲ್ಲ ಹಾಕ್ಕೊಳ್ಳೋದು, ಎಕ್ಸ್ಪೆಷಲಿ ಸ್ಯಾರೀಸ್ ತುಂಬಾ ಇಷ್ಟ. ಹಾಗಾಗಿ ಇವಾಗ ಸ್ಯಾರಿನ ಪಿನ್ ಮಾಡ್ಕೊಳ್ಳೋಣ, ನಾಳೆ ಎದ್ದು ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ಯಾರಿನ ತೊಗೊಳ್ಳೋಣ ಅಂತ ಬಂದೆ. ಸೊ ಈ ಸ್ಯಾರಿನ ನಾಳೆ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ಪಿನ್ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡಿದ್ದೀನಿ.
ನಾನು ಇದನ್ನೊಂದು 3-4 ಸತಿ ಉಟ್ಕೊಂಡಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಇದನ್ನೇ ಸ್ಯಾರಿನ ಪಿನ್ ಮಾಡೋಣ. ಈ ಹಬ್ಬ ಹರಿದಿನ ಅಂತ ಬಂದುಬಿಟ್ರೆ ನಾವು ರೆಡಿ ಆಗಬೇಕು ಅಂತಲೇ ಅನಿಸಲ್ಲ. ಯಾಕಂದರೆ ಬೆಳಗ್ಗೆ ಎದ್ದುಬಿಟ್ಟಿರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ಮಗುನ ನೋಡ್ಕೊತಾ ಇರ್ತೀವಿ. ಅಯ್ಯೋ ನಾನು ರೆಡಿ ಆಗಬೇಕು, ಯಾವುದೋ ಒಂದು ಡ್ರೆಸ್ ಹಾಕೊಂಡು ಹೋಗ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಅದೇ ಈ ಥರ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ, ಹಬ್ಬದ ದಿವಸ ನಾವು ಚೆನ್ನಾಗಿ ರೆಡಿ ಆಗಿದ್ದೀವಿ ಅಂತ. ಹಾಗಾಗಿ ನನಗೆ ಇನ್ನೂ ಒಂದು 10 ನಿಮಿಷ ಟೈಮ್ ಇತ್ತು ಪೂಜೆ ಎಲ್ಲ ಮಾಡಿ. ಅಪ್ಪು ಈಚೆ ಇದ್ದ, ಅವ್ರ ಡ್ಯಾಡಿ ಹತ್ರ ಇದ್ದ. ಹಾಗಾಗಿ ನಾನು ಬೇಗನೆ ಪ್ಲೇಟ್ಸನ್ನು ಮಾಡ್ಕೊಂಡು ಬಿಡ್ತೀನಿ. ಒಂದು 10-15 ನಿಮಿಷಕ್ಕೆಲ್ಲ ಮಾಡಿಬಿಡ್ತೀನಿ ನಾನು. ಯಾಕಂದರೆ ಐರನ್ ಏನೂ ಮಾಡೋದಿಲ್ಲ. ಹಾಗಾಗಿ ಸೆರಗೆಲ್ಲ ಮಾಡಿಕೊಂಡು ಅದನ್ನು ಕಿಟಕಿಗೆ ಕ್ಲಿಪ್ ಹಾಕ್ಕೊಂಡು ಇನ್ನು ಎಷ್ಟು ನನಗೆ ಲೆಂತ್ ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಪಿನ್ನ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ ಅಷ್ಟೇ. ನಾಳೆಗೆ ಹಂಗೆ ತೊಗೊಂಡು ಉಟ್ಕೊತೀನಿ. ಹಾಗೆ ಇನ್ನೊಂದು ಸ್ವಲ್ಪ ಕೆಲಸ ಅಂದರೆ ನಾನು ರೂಮ್ದು ಎಲ್ಲ ಹಾಸಿಗೆಗಳ್ನೆಲ್ಲ ಹಾಕಿದ್ನಲ್ಲ, ಅದನ್ನು ನಾನು ನೀಟಾಗಿ ಇನ್ನೊಂದು ಸತಿ ಎಲ್ಲ ಅರೇಂಜ್ ಮಾಡ್ತಾಯಿದ್ದೆ. ಅಪ್ಪು ನಾನು ಬ್ರೆಡ್ಶೀಟ್ ಆರಿಸ್ತಾಯಿದ್ದೆ ಅಂತ ಅವನು ಬಂದು ಹಿಡ್ಕೊಂಡು ನಂಗೆ ಸಹಾಯ ಮಾಡ್ತಾಯಿದ್ದ. ಹೀಗೆ ನಾನೇನಾದರೂ ಒಬ್ಬಳೇ ಸಿಕ್ಕಿಬಿಟ್ರೆ ಅಂತೂ ಅವನನ್ನು ಆಟ ಆಡಿಸೋದು, ಕೆಲಸನೂ ಮಾಡೋಕ್ಕೆ ಬಿಡಲ್ಲ, ಈ ಕಡೆ ಅವನೂ ಮಾಡಲ್ಲ ಅನ್ನೋ ಥರ ಅಷ್ಟು ತುಂಟ ಅವನು. ಆಲ್ಮೋಸ್ಟ್ ಹಬ್ಬಕ್ಕೆ ಫುಲ್ಲು ಮನೆಯೇ ಕ್ಲೀನ್ ಆಗೋಯ್ತು ಅಂತಲೇ ಹೇಳ್ಬೋದು. ಒಂಥರ ಸಮಾಧಾನನೂ ಕೂಡ ಆಯಿತು. ಹಾಗೆ ಎಲ್ಲ ಬ್ರೆಡ್ಶೀಟ್ ಎಲ್ಲ ಮಡಚಿ ಆಮೇಲೆ ಬಂದರೆ ನೋಡಿ ದಿಮ್ಮೆ ಎತ್ಕೊಂಡು ಓಡಿ ಬರ್ತಾಯಿದ್ದಾನೆ ಈಚೆ ಕಡೆ ಎಸೆಯೋಕ್ಕೆ. ಅಂದಿದ ತಕ್ಷಣ ಅಲ್ಲೇ ಬಿಸಾಕ್ಬಿಟ್ಟು ಓಡಿ ಬರ್ತಾಯಿದ್ದ. ನಾನು ಅಲ್ಲಿ ಜಾಗದಲ್ಲಿ ಇಡು ಅಂತ ಹೇಳಿದ್ರೆ ತಿರ್ಗಾ ತೊಗೊಂಡೋಗಿ ಅಲ್ಲೇ ಇಡ್ತಾಯಿದ್ದ. ಹೀಗೆ ಕೆಲವು ಸತಿ ಮಕ್ಕಳಿದ್ರೆ ಟೈಮ್ ಹೋಗೋದು ಕೂಡ ಗೊತ್ತಾಗೋದಿಲ್ಲ. ಹಾಗೆ ಆಲ್ಮೋಸ್ಟ್ ಎಲ್ಲ ಬೆಡ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಎತ್ತಿಟ್ಟೆ ನಾನು, ಹಾಸಿಗೆ ರಗ್ಗೆಲ್ಲ ಇಟ್ಟು. ಆಮೇಲೆ ಇಲ್ಲಿ ಡಾಲ್ ಇಟ್ಟಿದ್ವಲ್ಲ, ಅಲ್ಲಿ ಟೇಬಲ್ನ ಪ್ರವೀಣವ್ರು ಎತ್ಕೊಂಡು ಹೊರ್ಟೋಗ್ಬಿಟ್ಟಿದ್ರು ಶಾಪ್ಗೆ. ಅದಕ್ಕೆ ನಾನು ಇನ್ನೊಂದು ಚಿಕ್ಕ ಚೇರ್ ತಂದು ಅದ್ರ ಮೇಲೆ ಗೊಂಬಿಟ್ರೆ ಅದನ್ನು ಎಳೀತಾ ಇದ್ದ, ಬೈತಾ ಇದ್ದೆ. ಹಾಗೆ ಕಡಲೆ ಬೀಜನೂ ಕೂಡ ಡಿವೈಡ್ ಮಾಡ್ಕೊಳ್ತಾ ಇದ್ದೆ. ಅರ್ಧ ಬೇಯಿಸೋದಕ್ಕೆ ಇನ್ನು ಅರ್ಧ ಹಸಿ. ನನಗೆ ಹಸಿ ತಿನ್ನಬೇಕು ಅಂದರೂ ಇಷ್ಟ, ಬೇಯಿಸಿರೋದು ಇಷ್ಟ. ಹಾಗಾಗಿ ಸ್ವಲ್ಪ ಅರ್ಧ, ಯಾಕಂದರೆ ಜಾಸ್ತಿ ಬೇಯಿಸಿದ್ರೆ ಯಾರೂ ತಿನ್ನಲ್ಲ, ಎಲ್ಲ ವೇಸ್ಟು. ಹಸುಗೆ ಸ್ವಲ್ಪ ನೈವೇದ್ಯಗೆ, ದೇವ್ರ ಪೂಜೆಗೆ ನೈವೇದ್ಯಗೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಎಲ್ಲ ಡಿವೈಡ್ ಮಾಡಿ ಅದನ್ನು ಕೂಡ ಎಲ್ಲ ಎತ್ತಿಟ್ಟೆ ಬಟ್ಲಲ್ಲಿ. ಆಮೇಲೆ ಇದ್ಕಿದ ಬೇಳೆನ ಎಷ್ಟು ಬರೀ ಒಂದು 3-4 ಅವರ್ಸ್ ಏನೋ ಅಷ್ಟೇ ಚೆನ್ನಾಗಿ ನೆಂದಿತ್ತು. ಸೊ ಬೇಗನೆ ನಾನು ಕೂಡ ಇದ್ಕೊತಾ ಇದ್ದೆ. ಅವನಲ್ಲಿ ಆಟ ಆಡ್ತಾಯಿದ್ದ ಸೈಕಲಲ್ಲಿ. ಅಲ್ಲಿಂದ ಓಡಿ ಬಂದ್ಬಿಟ್ಟು ನಾನು ಕ್ಯಾಮ್ರಾ ಇಟ್ಟಿದ್ನಲ್ಲ, ಪಟುಕ್ಕಂತ ಎತ್ಕೊಳ್ಳೋಕೆ ಓಡೋಗ್ತಾ ಇದ್ದ. ಹೀಗೆಲ್ಲ ಮಾಡ್ತಾಯಿರ್ತಾನೆ. ಆಮೇಲೆ ಅವನೇನು ಮಾಡಿದೆ ಅಂದರೆ, ನಾನು ಬೌಲಲ್ಲಿ ನೀರು ಇಟ್ಟಿದ್ನಲ್ವ ಅವರೆಕಾಳ್ದು, ಅದನ್ನೆಲ್ಲ ಚೆಲ್ಲಾಡ್ಬಿಟ್ಟ. ನನಗೆ 2 ಕೆಲಸ ಕೊಟ್ಟ ನನ್ನ ಮಗ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲ ಎತ್ತಿಟ್ಟು ಬಾಕ್ಸಲ್ಲಿ ನಾಳೆಗೆ ನಾನು ಏನು ಬೇಯಿಸ್ಬೇಕಲ್ಲ ಅದನ್ನೆಲ್ಲ ಕುಕ್ಕರ್ಗೆ ಹಾಕಿ, ಅಂದರೆ ಮುಚ್ಚಿಬಿಟ್ಟು ಇನ್ನು ನಾಳೆ ಎದ್ದು ನಾನು ಡೈರೆಕ್ಟಾಗಿ ಫ್ರೆಶ್ ಅಪ್ ಆಗಿ ಕುಕ್ಕರಲ್ಲಿನ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ನೀರು ಇಕ್ಬಿಟ್ಟು ಇಕ್ಕೋದು. ಸೊ ಹೀಗಿತ್ತು ಇವತ್ತಿನ ಒಂದು ಸಣ್ಣ ಕ್ಲೀನಿಂಗ್ ಆ್ಯಂಡ್ ನಿಮ್ಮ ಒಂದು ಪ್ರಶ್ನೆಗೂ ಕೂಡ ನಾನು ಉತ್ತರ ಕೊಟ್ಟಿದ್ದೀನಿ. ಹೇಗೆ ಅನ್ನಿಸ್ತು ಈ ವಿಡಿಯೋ ಆ್ಯಂಡ್ ವ್ಲಾಗ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ, ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.